ಇದು ಕುಮಟಾದ ಪ್ರತಿಷ್ಠಿತ ಗುಡಿಗಾರಗಲ್ಲಿಯ ಗಣೇಶೋತ್ಸವ ಸಮಿತಿ. ಈ ಒಂದು ಗುಡಿಗಾರಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿದಂತಹ ಮಂಗಲಮೂರ್ತಿಯಂತಹ ಮಹಾಗಣಪತಿಯ ಚಿತ್ರೀಕರಣವನ್ನು ಮಾಡುವಂತಹ ಸಮಯದಲ್ಲಿ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಉಲ್ಲಾಸ್ ಶೇಟ್ ಅವರು ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರನ್ನು ನಾವು ಮಾತನಾಡಿಸೋಣ. ತಮ್ಮ ಹೆಸರು? ನಮ್ಮ ಹೆಸರು ಉಲ್ಲಾಸ್ ಶಾಂಬಾ ಶೇಟ್. ಇಲ್ಲಿ ನಾವು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀರಿ. ಈ ಒಂದು ಗಣಪತಿಯನ್ನು ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಸೇವೆ ಮಾಡ್ತಾಯಿದ್ದೀರಿ? ಇಲ್ಲಿ ನಾನು ಫೌಂಡರ್, ನಾನೇ ಹೇಳಬೇಕು, ದೊಡ್ಡ ಕೇಳ್ಬೇಕಂದ್ರೆ ನಾನೇ ಈ ಫೌಂಡರ್. ಈ ಗಣಪತಿಯನ್ನು ಮೂಲ ಈ ಸ್ಥಾನದಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು ತಾವು ಅಂತೇಳಿ. ಹೌದು. ಅದಕ್ಕೆ ನನ್ನ ಎಲ್ಲ ಮಿತ್ರ ಮಂಡಳಿಗೂ ಸಹ ನನಗೆ ಗೌರವಾಧ್ಯಕ್ಷರಾಗಿ ಮಾಡ್ಕೊಂಡಿರ್ತಿದ್ದಾರೆ. ಹೌದು. ಇಲ್ಲಿ ಎಷ್ಟು ವರ್ಷದಿಂದ ಈಗ ಸಾಧಾರಣವಾಗಿ? 1977 77 ಮುರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆವಾಗ. 47 ವರ್ಷದಿಂದ ಇಲ್ಲಿ ಪೂಜೆ ನಡೆಸ್ತಾ ಉಂಟು. 46 ವರ್ಷ 47ನೇ ವರ್ಷ ಪ್ರಾರಂಭ ಮಾಡಿದ್ರಿ ಅಂತ ನೀವು ಪೂಜೆ. ಹೌದು. ಇಲ್ಲಿ ಇನ್ನೊಬ್ಬರಾಗಿರ್ತಂತಹ MS ನಾಯ್ಕರವರು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ನಾಯ್ಕ್. ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ 1977ರಿಂದ ಪ್ರಾರಂಭ ಮಾಡಿದ್ದಾರೆ. ಸಾರ್ವಜನಿಕರ ಸಹಕಾರದಿಂದ ಈ ವರ್ಷ 47ನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಸಾರ್ವಜನಿಕರ ಸಂಪೂರ್ಣ ಸಹಕಾರದಿಂದ ಇಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇದೆ. ಸಂತೋಷ. ಸದಸ್ಯರಾಗಿರ್ತಹ ಮಂಜುನಾಥ್ ನಾಯ್ಕ್ ಯೋಗಿ ಅಂತ ಕರೀತಾರೆ, ಅವರನ್ನು ಮಾತನಾಡಿಸೋಣ. 19ನೇ ತಾರೀಕಿಗೆ ನನ್ನ ಹೆಸರು ಮಂಜುನಾಥ್ ನಾಯ್ಕ. 19ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಮಂಗಳ ಮೂರ್ತಿ ಪ್ರತಿಷ್ಠಾಪನೆಯ ದಿನದಿಂದ ಇಲ್ಲಿವರೆಗೂ ಕೂಡ ನಾಳೆ ಸಾಮೂಹಿಕ ಸತ್ಯನಾರಾಯಣ ಕಥೆ ಈ ಒಂದು ಸಾನ್ನಿಧ್ಯದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ನಾಳೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದು ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಅದೇ ರೀತಿ ಗುರುವಾರ ಮಂಗಳಮೂರ್ತಿ ವಿಸರ್ಜನಾ ಕಾರ್ಯಕ್ರಮ 6 ಗಂಟೆ ಮಹಾಪೂಜೆ ನಂತರ ಅತಿ ವಿಜೃಂಭಣೆ ಮೆರವಣಿಗೆ ಮುಖಾಂತರ ಮಂಗಳಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಗುಡಿಗಾರಗಲ್ಲಿಯಲ್ಲಿ ಗಣಪತಿ ಬಹಳ ವಿಜೃಂಭಣೆ, ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು ಹೇಳುವಂಥದ್ದು ಮೊದಲಿಂದಲೂ ಹೇಳುವಂಥದ್ದು. ಆದರೆ ಇತ್ತೀಚೆಗೆ ಸ್ವಲ್ಪ ಜನರಿಂದ ಸಹಕಾರ ಕಡಿಮೆ ಇದೆಯೋ ಅಥವಾ ಜನರಿಂದ ಇದಾಗ್ತಾ ಉಂಟು, ಬಹಳ ಒಂದು ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಹೇಳುವಂಥದ್ದು. ಈಗ ನಿಧಾನಗತಿ ಹೋಗಲಿಕ್ಕೆ ಕಾರಣ ಅಂತಂದರೆ ನಮ್ಮದು ಒಂದು ಕಳೆದ 3 ವರ್ಷದಲ್ಲಿ ಬಂತು ನಮ್ಮದು ಅತಿ ವಿಜೃಂಭಣೆ ನಡೆಯುವಂಥ ಕಾರ್ಯಕ್ರಮದ 50ನೇ ವರ್ಷದ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿ ನಾವು ನಡೆಸ್ತಾ ಇದ್ದೇವೆ. ಆ ಒಂದು 50ನೇ ವರ್ಷ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡುವ ದೃಷ್ಟಿಯಲ್ಲಿ ನಾವು ಈ ಒಂದು ನಿಧಾನಗತಿಯಲ್ಲೇ ಹೋಗ್ತಾ ಇದ್ದೇವೆ. ಅಂದರೆ ಮುಂದೆ ಮಾಡತಕ್ಕಂಥ 50ನೇ ವರ್ಷದ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ. ಆ ಲೆಕ್ಕದಲ್ಲಿ ನಾವೀಗ ನಿಧಾನಗತಿ. ಈ ಒಂದು ಗಣಪತಿಯನ್ನು ನೀವು ಇಲ್ಲಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಪರಿಸರದವರಿಂದ ಸುತ್ತಮುತ್ತಲು ಏನಾದರೂ ಒಂದು ಈ ಶಾಲೆ, ಇದು ಶಾಲೆ ಆವರಣದಲ್ಲಿರುವಂಥದ್ದು, ಈ ಗುಡ್ಗ ಯಾವುದಾದ್ರು ಏನಾದರೂ ಒಂದು ತೊಂದರೆಗಳು ಹೇಳುವಂಥದ್ದು, ಇಲ್ಲಿ ಈ ಒಂದು ವಾತಾವರಣದಲ್ಲಿ ಎಲ್ಲರ ಸಹಕಾರ ಇಲ್ಲಿರುವಂಥ ಸಹಕಾರ ನನ್ನ ಪ್ರಕಾರ ಎಲ್ಲೂ ಇಲ್ಲ ಅನಿಸ್ತದೆ. ಆ ರೀತಿ ಒಂದು ಶಾಲೆ ಸಹಕಾರ ಆಗಿರ್ಬೋದು, ನಮ್ಮ ಇಲ್ಲಿ ಸಾರ್ವಜನಿಕರ ಸಹಕಾರ ಆಗಿರ್ಬೋದು, ಈ ಒಂದು ಸ್ಟೇಜ್ ಕೂಡ ಅಷ್ಟೇ. ಒಂದು ನಾವು ನಮ್ಮ ಗಣಪತಿ ಏನು ಸಾರ್ವಜನಿಕ ಗಣೇಶ ಸಮಿತಿಯಿಂದನೇ ಒಂದು ದೇಣಿಗೆಯಾಗೂ ಕೂಡ ಈ ಒಂದು ಕಟ್ಟಡಕ್ಕೆ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ವಹಿವಾಟು ಮುಕ್ತೇಶ್ವರ ಕೃಷ್ಣಪ್ಪ ಅವರ ಸಹಕಾರ ಕೂಡ ಇಲ್ಲಿ ಸಾರ್ವಜನಿಕ ಸಹಕಾರ ತುಂಬ ಈ ಒಂದು ಸಮಿತಿಗಿದೆ. ಹಾಗಾಗಿ ಒಂದು ಬಲಿಷ್ಠ ಸಮಿತಿಯಾಗಿ ಇಲ್ಲಿವರೆಗೂ 47ನೇ ವರ್ಷವರೆಗೂ ಮತ್ತು ಇದಕ್ಕಿಂತ ಮೂಲ, ಗಣಪತಿಗಿಂತ ಮೂಲ ಇಲ್ಲೊಂದು ಹಿಂದುಗಡೆ ಒಂದು ದೇವಿ ಶಕ್ತಿ ಇದೆ. ಆ ದೇವಿ ಶಕ್ತಿ ಅನುಗ್ರಹದಿಂದ ನಾವು ಇವತ್ತಿನವರೆಗೂ ನಿಮ್ಮ ಒಂದು ಒಟ್ಟಿಗೆ ಮಾತಾಡಲಿಕ್ಕೆ ನಿಲ್ಲುವಂಥ ಆಸ್ಪದವನ್ನು ಆ ಒಂದು ತಾಯಿ ಮಾಡಿಕೊಡ್ತಾ ಇದ್ದೇವೆ. ಅಂದರೆ ಇಲ್ಲಿಯ ಗ್ರಾಮದೇವ ಶಾಂತಿಕಾ ಪರಮೇಶ್ವರಿ ಮತ್ತು ಈ ಒಂದು ಸ್ಥಳಮಾನ ದೇವತೆ ಅದರ ಒಂದು ಪೂರ್ಣ ಅನುಗ್ರಹದಿಂದ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಹೇಳುವಂಥದ್ದು ನಿಮ್ಮ ಅಭಿಪ್ರಾಯ.